ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಕಾಯ ಜುಗುಪ್ಸ ಎಂಬ 18ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ಶ್ರೀರಾಮಚಂದ್ರನು ವಿಶ್ವಾಮಿತ್ರನ ಬಳಿಯಲ್ಲಿ ತನ್ನ ಖಿನ್ನತೆಗೆ ಕಾರಣವೇನು ಎಂದು ಹೇಳುತ್ತಾ ವಿಶ್ವಾಮಿತ್ರ ಹಾಗೂ ವಸಿಷ್ಠರಿಬ್ಬರು ಎದುರಿಗೆ ಕುಳಿತಿರುವಾಗ ತಾನು ನೆಲದ ಮೇಲೆ ಕುಳಿತು ತನ್ನ ಖಿನ್ನತೆಗೆ ಕಾರಣವನ್ನು ವಿವರಿಸುತ್ತಿರುವನು. ಈ ಐಶ್ವರ್ಯ ಭೋಗಗಳೆಲ್ಲವೂ ನಶ್ವರ, ಅಹಂಕಾರವೇ ನಮ್ಮ ಅತಿದೊಡ್ಡ ಶತ್ರು, ಐಶ್ವರ್ಯದ ಹಿಂದೆ ನಾವು ಓಡುವುದಾದರೂ ಲಕ್ಷ್ಮಿ ಚಂಚಲೆ ಎಂಬುದನ್ನು ಹೇಳುತ್ತಾ ಆಸೆಯ ಕಾರಣದಿಂದಾಗಿ ನಾವು ಎಷ್ಟೆಲ್ಲ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಇವೆಲ್ಲವನ್ನು ವಿವರಿಸುತ್ತಿರುವನು. ಮುಂದುವರಿದು ಈ ಸರ್ಗದಲ್ಲಿ ಕಾಯದ ಕುರಿತಾಗಿ, ದೇಹದ ಕುರಿತಾಗಿ ಶ್ರೀರಾಮನು ಹೇಳುತ್ತಿರುವನು. ಹಸಿಯ ನರಗಳೆಂಬ ತಂತಿಗಳಿಂದ ತುಂಬಿ ಕ್ಷಣ ಕ್ಷಣಕ್ಕೂ ವಿಕಾರವನ್ನು ಪಡೆಯುತ್ತಾ ಎಂದಾದರೊಂದು ದಿನ ಬಿದ್ದು ಹೋಗುವ ದೇಹವು ಸಂಸಾರದಲ್ಲಿ ಕಾಣಿಸುವುದಲ್ಲವೇ? ಅದೂ ಕೂಡ ಕೇವಲ ದುಃಖವನ್ನೇ ಕೊಡುವಂತಹುದು. ಈ ದೇಹಕ್ಕೆ ಏನೂ ತಿಳಿಯದು, ಆದರೂ ಆತ್ಮನಿಗೆ ಸಮಾನವಾಗಿ ಅಜ್ಞರಿಂದ ಅಂದರೆ ಅಜ್ಞಾನಿಗಳಿಂದ ಆತ್ಮವೇ ಇದು ಎನಿಸಿಕೊಳ್ಳುವಷ್ಟು ಚಮತ್ಕಾರ ಮಾಡುವುದು. ಯುಕ್ತಿಯಿಂದ ಇದನ್ನು ಭವ್ಯವೆಂದಾದರೂ ಅಭವ್ಯವೆಂದಾದರೂ ಹೇಳಲು ಸಾಧ್ಯವಿದ್ದರೂ ಈ ದೇಹವು ಜಡವೋ ಅಲ್ಲ, ಚೇತನವೋ ಅಲ್ಲ. ಈ ದೇಹವು ಜಡವೋ ಅಂದರೆ ಅನಾತ್ಮವೋ, ಅಜಡವೋ ಆತ್ಮವೋ ಎಂದು ವಿಚಾರ ಮಾಡುತ್ತಾ ಮಾಡುತ್ತಾ ಅವಿವೇಕಿಯು ಮೂಢನಾಗಿ ಮೋಹಗೊಳ್ಳುವನು. ಅಂದರೆ ಯಾವುದು ಈ ದೇಹವು ಆತ್ಮವೋ ಅನಾತ್ಮವೋ ಇವುಗಳಲ್ಲಿ ಯಾವುದು ಎಂಬ ನಿಶ್ಚಯವಿಲ್ಲದವನಾಗುವನು. ಕೊಂಚದಿಂದ ಆನಂದವನ್ನು ಪಡೆದು ಕೊಂಚದಿಂದಲೇ ದುಃಖವನ್ನು ಪಡೆಯುವ ಈ ದೇಹದಂತಹ ಶೋಚ್ಯವೂ ನೀಚವೂ ಗುಣ ಬಹಿಷ್ಕೃತವೂ ಆದ ವಸ್ತು ಇನ್ನೊಂದಿಲ್ಲ. ಆಗಮಾಪಾಯಿಗಳಾದ ಅಂದರೆ ಬಂದು ಹೋಗುವಂತಹ ಹಲ್ಲು ಕೂದಲುಗಳನ್ನುಳ್ಳದ್ದು ಈ ದೇಹ. ಗಳಿಗೆಗೊಮ್ಮೆ ನಗುವೆಂಬ ಹೂವಿನಿಂದ ಅಲಂಕೃತವಾಗುವುದು. ಈ ದೇಹವು ಭುಜಗಳೆಂಬ ಶಾಖೆಗಳು, ದಪ್ಪವಾದ ಹೆಗಲೆಂಬ ಸಂಧಿಯು, ದ್ವಿಜ ಅಂದರೆ ಹಕ್ಕಿ ಹಲ್ಲು ಶ್ರೇಣಿಗಳಿಂದ ಕೂಡಿರುವುದರಿಂದ ಶುಭವಾದಂತಿರುವ ಸ್ಥಿತಿಯುಳ್ಳದ್ದು. ಲೋಚನಾಲಿಗಳೆಂಬ ಬಿಲಗಳಿಂದ ಕೂಡಿದ್ದು, ಕಣ್ಣುಗಳೆಂಬ ಬಿಲಗಳಿಂದ ಕೂಡಿದ್ದು. ತಲೆಯೆಂಬ ದೊಡ್ಡ ಫಲವುಳ್ಳದ್ದು. ಕಿವಿ ಹಲ್ಲು ನಾಲಿಗೆಗಳಿಂದ ಕೂಡಿದುದು. ಹಸ್ತ ಪಾದಗಳೆಂಬ ಪಲ್ಲವಗಳುಳ್ಳದ್ದು. ಗುಲ್ಮ ದೇಹದ ಒಂದು ಅಂಗ ಅಥವಾ ಪೊದೆ, ಈ ಗುಲ್ಮಗಳುಳ್ಳದ್ದು. ಪಂಚಭೂತಗಳಿಂದ ಆದ ಕಾರ್ಯಗಳ ಸಂಘಾತವು ವಿಹಂಗಮಗಳಿಗೆ ಅಂದರೆ ಹಕ್ಕಿಗಳಿಗೆ ಸ್ಥಾನವಾಗಿರುವುದು. ಇಲ್ಲಿ ಹಕ್ಕಿಗಳೆಂದರೆ ಜೀವಾತ್ಮ ಪರಮಾತ್ಮನನ್ನು, ಜೀವ ಈಶ್ವರ ಇವರಿಬ್ಬರನ್ನು ಎರಡು ಹಕ್ಕಿಗಳಂತೆ ಆ ವೃಕ್ಷದಲ್ಲಿ, ದೇಹವೆಂಬ ವೃಕ್ಷದಲ್ಲಿರುವ ಎರಡು ಹಕ್ಕಿಗಳು ಎಂಬ ಭಾವದಲ್ಲಿ ಹೇಳಲಾಗಿದೆ. ಈ ದೇಹವೃಕ್ಷವು ತನ್ನ ನೆರಳಿನಲ್ಲಿ ಜೀವರು ಎಂಬ ದಾರಿಹೋಕರಿಗೆ ಆಶ್ರಯವನ್ನು ಕೊಡುವುದು. ಇದು ಯಾರದು ಹೌದು, ಯಾರದು ಅಲ್ಲ, ಈ ದೇಹ ವಿಚಾರದಲ್ಲಿ ವಿಶ್ವಾಸ ಅವಿಶ್ವಾಸಗಳು ಎಂಬುವು ಯಾವುವು? ನದಿಯನ್ನು ದಾಟಬೇಕು ಎಂದವನು ಪದೇ ಪದೇ ದೋಣಿಯನ್ನು ಹಿಡಿಯುವನಾದರೂ ಅವನಿಗೆ ಆತ್ಮಭಾವವು ಬರುವುದೇ? ಹಾಗೆಯೇ ತನ್ನ ಉದ್ಧಾರಕ್ಕಾಗಿ ಉಪಯೋಗವಾಗಬೇಕಾದ ಈ ದೇಹದಲ್ಲಿ ಇದೇ ತಾನೆಂಬ ಭಾವನೆ ಬರುವುದಾದರೂ ಎಂತೂ? ಶೂನ್ಯವು ಅಂದರೆ ಒಳಗೆ ಟೊಳ್ಳಾಗಿರುವುದು, ಹಲವು ಹಳ್ಳಗಳಿಂದ ಕೂಡಿದುದು. ತನೂರುಹ ಅಂದರೆ ಕೂದಲು ಎಂಬ ಲೆಕ್ಕವಿಲ್ಲದಷ್ಟು ಮರಗಳು ಉಳ್ಳ ದೇಹವೆಂಬ ಈ ಕಾಡಿನಲ್ಲಿ ಯಾರು ತಾನೇ ವಿಶ್ವಾಸ ಪಡುವರು? ಮಾಂಸ ಸ್ನಾಯು ಅಸ್ಥಿಗಳಿಂದ ಕೂಡಿರುವ, ಭದ್ರವಿಲ್ಲದ, ಧ್ವನಿಯನ್ನು ಮಾಡದೆ ನಿಶ್ಶಬ್ದವಾಗಿರುವ ಅಂದರೆ ತಾನೇ ಧ್ವನಿಯನ್ನು ಮಾಡಲಾರದ ಈ ದೇಹವೆಂಬ ಪಟಹ, ಇದೊಂದು ರೀತಿ ವಾದ್ಯ ವಿಶೇಷ. ಈ ದೇಹವೆಂಬ ಪಟಹದಲ್ಲಿ ಬೆಕ್ಕಿನಂತೆ ಮುದುರಿಕೊಂಡು ನಾನು ಕುಳಿತಿರುವೆನು. ಈ ದೇಹವೆಂಬ ವೃಕ್ಷವು ಸಂಸಾರವೆಂಬ ಅರಣ್ಯದಲ್ಲಿ ನೆಲೆಸಿರುವುದು. ಇದರಲ್ಲಿ ಚಿತ್ತವೆಂಬ ಕಪಿಯು ಇರುವುದು. ಚಿಂತೆಗಳೆಂಬ ಹೂಗೊಂಚಲುಗಳು ಬಿಟ್ಟಿರುವವು. ಇದನ್ನು ದೀರ್ಘ ದುಃಖಗಳೆಂಬ ಕುಟ್ಟೆ ಹುಳುಗಳು ಕೊರೆದಿರುವವು. ಇದು ತೃಷ್ಣೆ ಎಂಬ ಹೆಣ್ಣು ಹಾವಿನ ಮನೆಯು. ಇಲ್ಲಿಯೇ ಕೋಪವೆಂಬ ಕಾಗೆಯು ಗೂಡು ಕಟ್ಟಿರುವುದು. ಇಲ್ಲಿ ನಗುವೆಂಬ ಹೂವುಂಟು. ಇದರಲ್ಲಿ ಶುಭ ಅಶುಭಗಳೆಂಬ ಫಲವೂ ಕಾಯುವುದು. ಇದಕ್ಕೆ ಎಷ್ಟೋ ಕೊಂಬೆಗಳು, ಕೈಗಳೆಂಬ ಹೂಗೊಂಚಲು, ಪ್ರಾಣಾದಿ ಪಂಚವಾಯುಗಳ ಪ್ರೇರಣೆಯಿಂದ ಅಲ್ಲಾಡುವ ನಾನಾ ಅವಯವಗಳೆಂಬ ಚಿಗುರುಗಳು ಉಂಟು. ಇಂದ್ರಿಯಗಳೆಂಬ ಹಕ್ಕಿಗಳಿಗೆ ಇದು ಆಧಾರವು. ತೊಡೆಗಳೆಂಬ ಕಂಬಗಳುಳ್ಳದ್ದು.
ಎತ್ತರವಾಗಿರುವುದು, ಒಳ್ಳೆಯ ಕಾಂತಿಯಿಂದ ಕೂಡಿರುವುದು. ಕಾಮವೆಂಬ ಹಾದಿಹೋಕನು ಇದನ್ನು ಆಶ್ರಯಿಸಿರುವನು. ತಲೆಯಲ್ಲಿ ಹುಟ್ಟಿದ ಕೇಶಗಳೆಂಬ ಉದ್ದವಾದ ಹುಲ್ಲು ಉಂಟು. ಇದರಲ್ಲಿ ಅಹಂಕಾರವೆಂಬ ಹದ್ದು ಮನೆ ಮಾಡಿಕೊಂಡಿರುವುದು. ಇದು ಸುಶಿರವನ್ನು ಅಂದರೆ ನಾಡಿಗಳನ್ನು ಉಳ್ಳದ್ದು. ನಾನಾ ರೂಪವಾದ ಕರ್ಮ ವಾಸನೆಗಳೆಂಬ ಬಿಳಲುಗಳು ಮುಚ್ಚಿಕೊಂಡಿರಲು ಕಡಿಯುವುದಕ್ಕೆ ಅಸಾಧ್ಯವಾಗಿರುವುದು. ದೊಡ್ಡದಾಗಿ ಹರಡಿಕೊಂಡು ಈ ದೇಹವು ವಿರಸ ದುಃಖಕರವಾಗಿರುವುದು. ಇಂತಹ ದೇಹವೆಂಬ ಈ ಪ್ಲಕ್ಷ ತನುವು ನನಗೆ ಸುಖವಾಗಿಲ್ಲ. ಅಹಂಕಾರವೆಂಬ ಗೃಹಸ್ಥನಿಗೆ ದೇಹವೆಂಬುದು ದೊಡ್ಡ ಮನೆಯು. ಈ ಮನೆಯು ಬಿದ್ದು ಹೋಗಲಿ, ಭದ್ರವಾಗಿರಲಿ. ಅದರಿಂದ ಎಲೈ ಮುನಿಯೇ, ನನಗೇನಾಗಬೇಕಾದುದು? ಇಂದ್ರಿಯಗಳೆಂಬ ಪಶುಗಳನ್ನು ಸಾಲಾಗಿ ಕಟ್ಟಿರುವ ತೃಷ್ಣೆಯೆಂಬ ಯಜಮಾನಿಯು ಆಳುತ್ತಿರುವ ರಾಗ ಅಂದರೆ ವರ್ಣ ಕಾಮ ರಾಗರಂಜಿತವಾಗಿರುವ ಸರ್ವಾಂಗಗಳುಳ್ಳ ನರಗಳೆಂಬ ಗ್ರಹವು ನನಗೆ ರುಚಿಸುವುದಿಲ್ಲ. ಈ ಗ್ರಹವು ನನಗೆ ಬೇಕಾಗಿಲ್ಲ. ಪೃಷ್ಠಾಸ್ಥಿಗಳೆಂಬ ಕಾಷ್ಟಗಳ ಸಂಘಟ್ಟನದಿಂದ ಸಂಕಟವಾಗಿರುವ ದೊಡ್ಡ ಟೊಳ್ಳುಳ್ಳ ನರಗಳೆಂಬ ಹುರಿಗಳು ಬಿಗಿದಿರುವ ಈ ದೇಹವೆಂಬ ಗೇಹವು ನನಗೆ ಬೇಡ. ಸ್ನಾಯುಗಳೆಂಬ ಹಗ್ಗಗಳನ್ನು ಬಿಗಿದು ಮಾಡಿರುವ, ರಕ್ತವೆಂಬ ಕೆಸರಿನಿಂದ ಸಾರಿಸಿರುವ, ಮುಪ್ಪೆಂಬ ಸುಣ್ಣವನ್ನು ಬಳಿದಿರುವ ಈ ದೇಹ ಗೇಹವು ನನಗೆ ಬೇಡ. ಚಿತ್ತವೆಂಬ ಆಳು ಮಾಡಿರುವ ಅನೇಕ ಚೇಷ್ಟೆಗಳಿಂದ ಉಳಿದಿರುವ ಮಿಥ್ಯಾ ಅಂದರೆ ಜ್ಞಾನ ಮೋಹಗಳೆಂಬ ಮಿಥ್ಯಾ ಮೋಹಗಳೆಂಬ ದೊಡ್ಡ ಕಂಬಗಳ ಮೇಲೆ ನಿಂತಿರುವ ಈ ದೇಹ ಗೇಹವು ನನಗೆ ಬೇಡ. ದುಃಖವೆಂಬ ಮಗುವು ಅಳುತ್ತಿದ್ದರೂ ಸುಖವೆಂಬ ಶಯ್ಯೆಯಿಂದ ಮನಸ್ಸನ್ನು ಲೋಭಪಡಿಸುತ್ತಿರುವ ದುರಾಶೆ ಎಂಬ ಕೆಟ್ಟ ದಾಸಿಯಿಂದ ಕೂಡಿರುವ ಈ ದೇಹ ಗೇಹವು ನನಗೆ ಬೇಡ. ಮಲದಿಂದ ತುಂಬಿರುವ ವಿಷಯಗಳ ವ್ಯೂಹವೆಂಬ ಭಾಂಡಗಳಲ್ಲಿ ಶೇಖರಿಸಿರುವ ಅನೇಕ ಪದಾರ್ಥಗಳುಳ್ಳ ಅಜ್ಞಾನವೆಂಬ ಉಪ್ಪು ಕಟ್ಟಿರುವ ಈ ದೇಹ ಗೇಹವು ನನಗೆ ಬೇಡ. ಹಿಮ್ಮಡಿಗಳೆಂಬ ಆಧಾರ ಸ್ತಂಭಗಳ ಮೇಲೆ ನಿಂತಿರುವ, ಮೊಣಕಾಲುಗಳ ಮೇಲೆ ಅವಲಂಬಿಸಿಕೊಂಡು ಉದ್ದವಾದ ತೋಳುಗಳೆಂಬ ಮರಗಳಿಂದ ಕೀಲಿಸಿರುವ ಈ ದೇಹ ಗೇಹವು ನನಗೆ ಬೇಡ. ಕಣ್ಣುಗಳೆಂಬ ಅಂದರೆ ಜ್ಞಾನೇಂದ್ರಿಯಗಳೆಂಬ ಗವಾಕ್ಷ ಕಿಟಕಿಗಳಿಂದ ಬೆಳಕಾಗಿ ಬುದ್ಧಿ ಎಂಬ ಯಜಮಾನಿಯ ಆಟದಿಂದ ಕೂಡಿ ಚಿಂತೆಯೆಂಬ ಮಗಳನ್ನುಳ್ಳ ಈ ದೇಹ ಗೇಹವು ನನಗೆ ಬೇಡ. ಕೇಶಗಳೆಂಬ ಹೊದಿಕೆ ಮುಚ್ಚಿರುವ ಅಲಂಕೃತವಾದ ಕರ್ಣಗಳ ಶೋಭಾವಿಶೇಷದಿಂದ ಕೂಡಿರುವ ಶಿರಸ್ಸೆಂಬ ಚಂದ್ರಶಾಲೆಯನ್ನುಳ್ಳ ಉದ್ದವಾದ ಬೆರಳುಗಳೆಂಬ ಕಾಷ್ಟ ಚಿತ್ರಗಳನ್ನುಳ್ಳ ಈ ದೇಹ ಗೇಹವು ನನಗೆ ಬೇಡ. ಸರ್ವಾಂಗಗಳೆಂಬ ಗೋಡೆಗಳು, ರೋಮಗಳೆಂಬ ಯವಾಂಕುರಗಳು, ಹೊಟ್ಟೆ ಎಂಬ ಶೂನ್ಯ ವಿವರವು ಅಂದರೆ ಬಿಲವು ಉಳ್ಳ ಈ ದೇಹ ಗೇಹವು ನನಗೆ ಬೇಡ. ನಖವೆಂಬ ಜೇಡರ ಹುಳುವು ಮನೆ ಮಾಡಿಕೊಂಡಿರುವ, ಕ್ಷುತ್ತೆಂಬ ನಾಯಿಯು ಸೇರಿಕೊಂಡಿರುವ, ಭೀಷಣ ಧ್ವನಿಯನ್ನು ಮಾಡುವ ಪವನವು ತುಂಬಿರುವ ಅಂದರೆ ಗಾಳಿಯೇ ತುಂಬಿಕೊಂಡಿರುವಂತಹ ಈ ದೇಹ ಗೇಹವು ನನಗೆ ಬೇಡ. 3 ಹೊತ್ತು ಒಳಕ್ಕೆ ಹೋಗಿ ಈಚೆಗೆ ಬರುತ್ತಿರುವ ವಾಯುವಿನ ವೇಗದಿಂದ ಕೂಡಿ ತೆರೆದಿರುವ ಇಂದ್ರಿಯಗಳೆಂಬ ಗವಾಕ್ಷಗಳುಳ್ಳ ಈ ದೇಹವು ನನಗೆ ಬೇಡ. ಜಿಹ್ವೆ ಎಂಬ ಮರ್ಕಟಿಕೆಯು ನೆಲೆಸಿರುವ, ಮುಖವೆಂಬ ಬಾಗಿಲಿಂದ ಭಯಂಕರವಾಗಿರುವ, ಕಾಣಿಸುತ್ತಿರುವ ಹಲ್ಲುಗಳೆಂಬ ಮೂಳೆಯ ತುಂಡುಗಳನ್ನುಳ್ಳ ಈ ದೇಹ ಗೇಹವು ನನಗೆ ಬೇಡ. ಚರ್ಮವೆಂಬ ಗಾರೆಯನ್ನು ಹಾಕಿ ಚೆಂದ ಮಾಡಿರುವ, ಕೀಲುಗಳೆಂಬ ಯಂತ್ರಗಳ ಸಂಚಾರದಿಂದ ಚಂಚಲವಾಗಿರುವ, ಮನಸ್ಸೆಂಬ ಹೆಗ್ಗಣವು 3 ಹೊತ್ತು ಕೊರೆಯುತ್ತಿರುವ ಈ ದೇಹ ಗೇಹವು ನನಗೆ ಬೇಡ. ನಗುವೆಂಬ ದೀಪದ ಬೆಳಕಿನಿಂದ ಬೆಳಗಿ ಕ್ಷಣಿಕವಾದ ಆನಂದದಿಂದ ಸುಂದರವಾಗಿರುವಂತೆ ತೋರುವ, ಮರುಕ್ಷಣದಲ್ಲಿಯೇ ತಮಸ್ಸಿನಿಂದ ತುಂಬಿ ಹೋಗುವ ಈ ದೇಹ ಗೇಹವು ನನಗೆ ಬೇಡ. ಸಮಸ್ತ ರೋಗಗಳಿಗೂ ಸ್ಥಾನವಾಗಿ, ಸುಕ್ಕು ನರಗಳಿಗೆ ತವರು ಮನೆಯಾಗಿ, ಸರ್ವ ಮನೋವ್ಯಾಧಿಸಾರಗಳಿಂದ ಭಯಂಕರವಾಗಿರುವ ಈ ದೇಹ ಗೇಹವು ನನಗೆ ಬೇಡ. ಇಂದ್ರಿಯಗಳೆಂಬ ಕರಡಿಗಳ ಕಾಟದಿಂದ ಭಯಂಕರವಾಗಿ, ಶೂನ್ಯವಾಗಿ, ನಿಸ್ಸಾರವಾದ ಬಿಲವಾಗಿ, ತಮಸ್ಸು ತುಂಬಿರುವ ದಿಗ್ದಂತಿಗಳುಳ್ಳ ಈ ದೇಹಾಟವಿಯು ನನಗೆ ಬೇಡ. ಕೆಸರಿನಲ್ಲಿ ಸಿಕ್ಕಿಕೊಂಡಿರುವ ಗಜವನ್ನು ಅಲ್ಪ ಬಲರು ಹೇಗೆ ಬಿಡಿಸಲಾರರೋ ಹಾಗೆಯೇ ನಾನೂ ಈ ದೇಹವೆಂಬ ಆಲಯವನ್ನು ಎಲೈ ಮುನೀಶ್ವರನೇ ಹೊರಲಾರೆನು. ಐಶ್ವರ್ಯವಿದ್ದರೇನು, ರಾಜ್ಯವಿದ್ದರೇನು, ದೇಹದಿಂದ ಆಗಬೇಕಾದುದೇನು, ಏನೇನು ಮಾಡಿದರೇನು, ಕೆಲವು ದಿನಗಳಲ್ಲಿಯೇ ಮೃತ್ಯುವು ಎಲ್ಲವನ್ನೂ ಸಮೂಲವಾಗಿ ಕಡಿದು ಬಿಡುವುದು. ರಕ್ತ ಮಾಂಸಮಯವಾದ ಅಂತರ್ಭಾಷ್ಯಗಳಲ್ಲೆಲ್ಲ ಅಶುಚಿಯಾಗಿ ನಾಶವಾಗುವುದೇ ಧರ್ಮವಾಗಿ ಉಳ್ಳ ಈ ದೇಹದಲ್ಲಿ ಏನು ಸೊಗಸು?
ಎಷ್ಟೇ ದಿನವಿದ್ದರೆ ಏನು ತಾನೇ ಮರಣಕಾಲದಲ್ಲಿ ಜೀವನೊಡನೆ ಬರದ ಈ ಕೃತಜ್ಞ ಉಪಕಾರ ಸ್ಮರಣವಿಲ್ಲದ ಈ ಕೃತಜ್ಞವಾದ ಮರಣಕಾಲದಲ್ಲಿ ಜೀವನೊಡನೆ ಬರದ ಈ ಕೃತಜ್ಞವಾದ ದೇಹಗಳಲ್ಲಿ ಬುದ್ಧಿವಂತರಾದವರು ಏನು ತಾನೇ ಆಸ್ತಿಯನ್ನು ಹೊಂದಿಯಾರು? ಮದಿಸಿರುವ ಆನೆಯ ಕಿವಿಯ ಕೊನೆಯಂತೆ ಸದಾ ಚಂಚಲವಾಗಿ ನೀರಿನ ದೊಡ್ಡ ಗುಳ್ಳೆಯಂತೆ ನಶ್ವರವಾಗಿರುವ ಈ ದೇಹವು ನನ್ನನ್ನು ಬಿಡುವುದಕ್ಕಿಂತ ಮುಂಚೆ ನಾನೇ ಅದನ್ನು ಬಿಡುವೆನು. ದೇಹವೆಂಬ ಈ ಚಿಗುರು ಸುಳಿಗಾಳಿಯನ್ನು ತಡೆಯದೆ ಅಲೆಯುವಷ್ಟು ಮೃದುವು ಸೂಕ್ಷ್ಮವೂ ಶಿಥಿಲವೂ ಆಗಿರುವುದು. ಕಟುವೂ ನೀರಸವೂ ಆದ ಇದು ನನಗೆ ಬೇಡ. ಬೇಕಾದಷ್ಟು ಕಾಲ ಪ್ರಯತ್ನಪೂರ್ವಕವಾಗಿ ತಿಂದು ಕುಡಿದರೂ ಎಳೆಯ ಚಿಗುರಿನಂತೆ ಮೃದುತ್ವವನ್ನು ಸೂಕ್ಷ್ಮತ್ವವನ್ನು ಪಡೆದು ವಿನಾಶದ ಕಡೆಗೆ ಓಡುವುದು ಈ ದೇಹವು. ಬಂದು ಬಂದು ಹೋಗುತ್ತಿರುವ ಅದೇ ಸುಖ ದುಃಖಗಳನ್ನು ಮತ್ತೆ ಮತ್ತೆ ಅನುಭವಿಸಲು ಮೂಢವಾದ ಈ ದೇಹವು ನಾಚಿಕೆ ಪಡುವುದಿಲ್ಲವಲ್ಲ. ಬೇಕಾದಷ್ಟು ಅಧಿಕಾರವನ್ನು ಮಾಡಿದರೂ ಬೇಕಾದಷ್ಟು ವೈಭವದಿಂದ ಬಾಳಿದರೂ ಉಚ್ಛ್ರಾಯವನ್ನಾಗಲಿ ಸ್ಥೈರ್ಯವನ್ನಾಗಲಿ ಪಡೆಯದ ಈ ಕಾಯವನ್ನು ಏಕೆ ಪಾಲಿಸಬೇಕು? ಮುಪ್ಪು ಬಂದಾಗ ಮುಪ್ಪನ್ನು, ಮರಣ ಬಂದಾಗ ಮರಣವನ್ನೂ ಹೊಂದುತ್ತಾ ಭೋಗಿಗೂ ದರಿದ್ರನಿಗೂ ಇರುವ ವಿಶೇಷವನ್ನು ಅರಿಯದುದು ಈ ಕಾಯವು. ನೆನಪಿರಲಿ, ಈ ಮಾತನ್ನೆಲ್ಲ ಹೇಳುತ್ತಿರುವ ಶ್ರೀರಾಮನು ಆಗ ಇನ್ನು 16ನೆಯ ವಯಸ್ಸಿನವನು. ನಮ್ಮಲ್ಲಿ ಅನೇಕರು 70, 80, 90 ವರ್ಷಗಳು ಆ ದೇಹವನ್ನು ಭೋಗಿಸಿದಾಗಲೂ ಕೂಡ ಬಾರದಂತಹ ಭಾವಗಳು ಆ ಎಳೆಯ ವಯಸ್ಸಿನಲ್ಲಿಯೇ ಶ್ರೀರಾಮಚಂದ್ರನ ಮುಖಾರವಿಂದದಿಂದ ಬರುತ್ತಿದೆ. ಇದು ಮುಂದೆ ಏನೋ ಉತ್ತಮವಾದುದು, ಅಂದರೆ ಯೋಗವಾಸಿಷ್ಠದಂತಹ ಗ್ರಂಥವು ಬರುವುದಕ್ಕೆ ಸೂಚನೆಯಾಗಿರುವುದು. ಸಂಸಾರವೆಂಬ ಸಮುದ್ರದ ಬುಡದಲ್ಲಿ, ತೃಷ್ಣೆ ಎಂಬ ಸಣ್ಣ ಪೊಟರೆಯಲ್ಲಿ ಈ ಕಾಯವೆಂಬ ಆಮೆಯು ಮುಂದಿನ ಯೋಚನೆಯೇ ಇಲ್ಲದೆ ಮಲಗಿರುವುದು. ಸುಡುವುದಕ್ಕೆ ಮಾತ್ರ ಯೋಗ್ಯವಾಗಿರುವ ಈ ಕಾಯಗಳೆಂಬ ಕಾಷ್ಠಗಳು ಸಂಸಾರ ಸಾಗರದಲ್ಲಿ ಎಲ್ಲಿಂದಲೋ ಹೊಡೆದುಕೊಂಡು ಬರುವವು. ಅವುಗಳಲ್ಲಿ ಕೆಲವರು ಮನುಷ್ಯರೆನ್ನುವರು. ದೀರ್ಘ ದುಃಖಗಳೆಂಬ ಬಳ್ಳಿಗಳನ್ನು ಹೊರಡಿಸಿ ಅಧೋಗತಿ ಎಂಬ ಫಲವನ್ನು ಬಿಟ್ಟು ಒಣಗಿ ಹೋಗುವ ಈ ದೇಹಲತೆಯಿಂದ ವಿವೇಕಿಯಾದವನಿಗೆ ಏನಾಗಬೇಕು? ಈ ದೇಹವೆಂಬ ಕಪ್ಪೆಯು ವಿಷಯಗಳೆಂಬ ಕೆಸರುಗಳಲ್ಲಿ ಮುಳುಗಿ ಇದ್ದಕ್ಕಿದ್ದ ಹಾಗೆಯೇ ಜರೆಯನ್ನು, ಅಂದರೆ ಮುಪ್ಪನ್ನು ಹೊಂದಿ ಹೇಗೆ ಅಷ್ಟು ಸುಲಭವಾಗಿ ಹೋಗಿಬಿಡುವುದು ಎಂಬುದು ತಿಳಿಯುವುದೇ ಇಲ್ಲ. ಪ್ರಯೋಜನವಿಲ್ಲದ ಕೆಲಸಗಳನ್ನೇ ಮಾಡುವ ಗಾಳಿಯಂತೆ ಚಪಲವಾಗಿರುವ ಈ ಕಾಯಗಳು ರಜೋಮಾರ್ಗದಿಂದ, ಅಂದರೆ ರಾಜಸ ಗುಣವು ತುಂಬಿರುವ ಪ್ರವೃತ್ತಿಗಳಿಂದ ಧೂಳುಗಳು ಹೋಗುವ ರೀತಿಯಿಂದ ಹೋಗುವವು. ಅದನ್ನು ಯಾರೂ ತಿಳಿಯಲಾರರು. ವಾಯುವು, ದೀಪವು, ಮನಸ್ಸು ಹೋಗುವುದನ್ನು ಬರುವುದನ್ನು ತಿಳಿಯಬಹುದು. ಆದರೆ ದೇಹವು ಬಂದು ಹೋಗುವುದನ್ನು ಮಾತ್ರ ಯಾರೂ ತಿಳಿಯಲಾರರು. ಯಾರು ಶರೀರಗಳಲ್ಲಿ ಆಸ್ಥೆಯಿಟ್ಟುಕೊಂಡಿರುವರೋ, ಯಾರು ಜಗತ್ತಿನಲ್ಲಿ ಆಸ್ಥೆಯಿಟ್ಟುಕೊಂಡಿರುವರೋ, ಮೋಹವೆಂಬ ಸುರೆಯನ್ನು ಪಾನ ಮಾಡಿ ಮತ್ತರಾದ ಅವರಿಗೆ ಧಿಕ್ಕಾರವಿರಲಿ. ನಾನು ದೇಹಕ್ಕಾಗಿಯೂ ಇಲ್ಲ, ದೇಹವು ನನಗಾಗಿಯೂ ಇಲ್ಲ, ನಾನು ದೇಹವೂ ಅಲ್ಲ ಎಂದು ಸಮಾಧಾನವಾಗಿರುವ ಮನಸ್ಸುಳ್ಳವರು ಯಾರೋ ಅವರೇ ಪುರುಷೋತ್ತಮರು. ಮಾನ ಅಪಮಾನಗಳನ್ನೇ ಲಕ್ಷಿಸಿಕೊಂಡು ಲಾಭ ಬರುವುದೇ ಚಿನ್ನವೆಂಬ ದೋಷ ದೃಷ್ಟಿಗಳು ಶರೀರದಲ್ಲಿ ಅಭಿಮಾನವುಳ್ಳ ಪುರುಷನನ್ನು ಹಾನಿಗೆ ಗುರಿ ಮಾಡುವವು. ಶರೀರವೆಂಬ ದೊಡ್ಡ ಹಳ್ಳದಲ್ಲಿ ಸುಂದರವಾಗಿ ಕಾಣಿಸುವ ಪಿಶಾಚಿಯೊಂದು ಮಲಗಿರುವುದು. ಅಹಂಕಾರದಿಂದ ಹುಟ್ಟಿದ ಅದು ನಮ್ಮನ್ನು ಚೆನ್ನಾಗಿ ವಂಚಿಸಿರುವುದು. ಸಹಾಯ ಶೂನ್ಯಳಾಗಿ ಏಕಾಕಿನಿಯಾಗಿರುವ ಪ್ರಜ್ಞಾ ಎಂಬ ಹೆಣ್ಣನ್ನು, ಅಂದರೆ ಸಮೃದ್ಧಿ ಎಂಬ ಹೆಣ್ಣನ್ನು ದೇಹದಲ್ಲಿ ಆಸ್ತಿಗಿಟ್ಟುಕೊಂಡಿರುವ ಮಿಥ್ಯಾಜ್ಞಾನವೆಂಬ ಈ ಕೆಟ್ಟ ರಾಕ್ಷಸಿಯು ಬಹುವಾಗಿ ಚಲಿಸುತ್ತಿರುವಳು. ದೃಶ್ಯವಾದ ಯಾವುದೊಂದು ಸತ್ಯ ಅಲ್ಲದಿರಲು, ಶಾಶ್ವತವಲ್ಲದಿರಲು, ಹತಾತ್ಮವಾದ, ಅಂದರೆ ಕೆಟ್ಟದಾದ ದಗ್ಧ ಶರೀರದಿಂದ ಜನವೇ ಮೋಸ ಹೋಗುತ್ತಿರುವುದಲ್ಲ. ಏನು ವಿಚಿತ್ರವಿದು! ದೇಹವೆಂಬ ಚಿಗುರು ಕೆಲವು ದಿನಗಳೊಳಗಾಗಿ ಅಷ್ಟೇನೂ ನಿರ್ಜರಣಿಯಿಂದ ಹಾರುವ ತುಂತುರಿನಂತೆ ಒಂದು ಕ್ಷಣದೊಳಗಾಗಿ ಯಾರ ಪ್ರಯತ್ನವೂ ಇಲ್ಲದೆ ಜೀರ್ಣವಾಗಿ ಬಿದ್ದು ಹೋಗುವುದು. ಈ ದೇಹವು ಬಹುಬೇಗ ಅಪಾಯಕ್ಕೊಳಗಾಗುವುದು. ಸಮುದ್ರದಲ್ಲಿ ತೋರುವ ಗುಳ್ಳೆಯಂತೆ ವ್ಯರ್ಥವು, ಸ್ವಾರ್ಥ ಪರಾರ್ಥ ಎರಡೂ ಇಲ್ಲದ್ದು. ಹೀಗೆ ನಿಷ್ಫಲವಾದ ದೇಹವು ಕರ್ಮವಾಸನೆಗಳೆಂಬ ಸುಳಿಯಲ್ಲಿ ಕಾಣಬರುವುದು.
ಮಿಥ್ಯಾಜ್ಞಾನವೆಂಬ ವಿಕಾರಕ್ಕೆ ಒಳಗಾಗಿ ಸ್ವಪ್ನದಲ್ಲಿ ಕಂಡುಬರುವ ಭ್ರಾಂತಿ ನಗರದಂತೆ ಇರುವ ವಿನಾಶವಾಗುವುದೆಂದು ಚೆನ್ನಾಗಿ ತಿಳಿದಿರುವ ಈ ದೇಹದಲ್ಲಿ ಒಂದು ಕ್ಷಣವೂ ನನಗೆ ಆಸ್ಥೆಯೂ ಬರುವುದಿಲ್ಲ. ಮಿಂಚುಗಳಲ್ಲಿ ಶರತ್ಕಾಲ ಮೋಡಗಳಲ್ಲಿ ಅಂದರೆ ಭ್ರಾಂತಿಯಿಂದ ಆ ಕಾಲದಲ್ಲಿ ಕಂಡಂತೆ ಕಾಣುವ ಗಂಧರ್ವ ನಗರಗಳಲ್ಲಿ, ಮೋಡಗಳಲ್ಲಿ ಕಾಣುವ ನಗರಗಳಲ್ಲಿ ಯಾವನು ಸ್ಥೈರ್ಯವನ್ನು ಕಾಣುವನೋ, ಭ್ರಾಂತಿಯಿಂದ ಕಾಣುವ ನಗರಗಳು, ಯಾವನು ಸ್ಥೈರ್ಯವನ್ನು ಕಾಣುವನೋ ಅವನು ದೇಹದಲ್ಲಿ ವಿಶ್ವಾಸವಿಡಲು ತಕ್ಕವನು. ಶೀಘ್ರವಾಗಿ ಹೋಗಿಬಿಡುವುದರಲ್ಲಿ ತಾವು ಹೆಚ್ಚು ಎಂದು ಹಠದಿಂದ ನುಗ್ಗುವ ಮಿಂಚು ಮೊದಲಾದ ಎಲ್ಲವುಗಳಿಗಿಂತ ಶೀಘ್ರವಾಗಿ ವಿನಾಶವಾಗುವ ಪ್ರಬಲ ದೋಷಗಳಿಂದ ಕೂಡಿರುವ ಈ ದೇಹವನ್ನು ತೃಣವೆಂದು ಬಗೆದು ನಿರಾಕರಿಸಿ ಸುಖವಾಗಿ ಇರುವೆನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಅಂದರೆ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಕಾಯ ಜುಗುಪ್ಸ ಎಂಬ 18ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.